ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಎಂದು ದೇವರ ವಾಕ್ಯವನ್ನು ನಾವು ಪ್ರಸಂಗಿ 8ನೇ ಅಧ್ಯಾಯದಿಂದ ದ ಬುಕ್ ಆಫ್ ಎಕ್ಲೇಸಿಯಾಸ್ಟಿಸ್ ಚಾಪ್ಟರ್ 8 ಅದರಿಂದ ನಾವು ಅಧ್ಯಯನ ಮಾಡಿಕೊಳ್ಳೋಣ. 8ನೇ ಅಧ್ಯಾಯ ಪ್ರಸಂಗಿಯಲ್ಲಿ ಜೀವನದ 15 ಪಾಠಗಳಿವೆ. 15 ಲೈಫ್ ಲೆಸನ್ಸ್. ಯಾವ ರೀತಿಯಾಗಿ ಲೈಫ್ ಲೈನ್ ಅಂತ ಮಾತಾಡ್ಕೊಳ್ತಾರಲ್ವ, ಆ ರೀತಿಯಾಗಿ ಇದು ಜೀವನ ಪಾಠಗಳು, ಜೀವನಕ್ಕೆ ಬೇಕಾದಂಥ ಪಾಠಗಳು. ಆದ ಕಾರಣ ಈ 15 ಜೀವನ ಪಾಠಗಳಲ್ಲಿ ಒಂದೊಂದಾಗಿ ನಾವು ಓದಿಕೊಡುವಾಗ, ನೋಡಿಕೊಳ್ಳುವಾಗ, ಅಧ್ಯಯನ ಮಾಡಿಕೊಳ್ಳುವಾಗ ದೇವರಾತ್ಮನು, ಈ ಗ್ರಂಥವನ್ನು ಬರೆದಾತನು ನಮಗೆ ತನ್ನ ಸಹಾಯ, ಕೃಪೆ, ಬೆಂಬಲವನ್ನು, ಮೆಚ್ಚುಗೆಯನ್ನು ನೀಡಲಿ. ಮೊದಲನೇ ಲೈಫ್ ಲೆಸನ್, ಜೀವನ ಪಾಠ ಏನಂತ ಹೇಳಿದರೆ, ನಮಗೆ ಜ್ಞಾನದಿಂದ ಪ್ರಕಾಶ. ಜ್ಞಾನದಿಂದ ಪ್ರಕಾಶ. ಮೊದಲನೇ ವಚನದಲ್ಲಿ ನಾವು ನೋಡಿಕೊಳ್ತಿದ್ದೇವೆ, ಜ್ಞಾನದಿಂದ ಒಬ್ಬನ ಮುಖವು ಪ್ರಕಾಶಗೊಳ್ಳುವುದು. ವಾವ್! ಕೆಲವು ವರ್ಷಗಳ ಹಿಂದೆ ದೇವರ ಭಕ್ತರಾದಂಥ, ದೇವ ಮನುಷ್ಯರಾದಂಥ ಭಕ್ತ ಸಿಂಗ್ ಅಯ್ಯನವರನ್ನು ಸಂಧಿಸೋದಕ್ಕೆ ನಾನು ಕುಟುಂಬ ಸಮೇತ ಹೋಗಿದ್ದೆ. ಬೆಂಗಳೂರಿನಲ್ಲಿ ಒಂದು ಕಡೆ ಇದ್ದಿದ್ದರು. ಹೋಗಿ ಅವರನ್ನು ಭೇಟಿ ಮಾಡಿ ಮಾತಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಬರಬೇಕಂತ ಅನಿಸಿದಾಗ ಆಶ್ಚರ್ಯ ನನಗೆ. ಚಿಕ್ಕ ಕೋಣೆ, ಕೈಯಲ್ಲಿ ಒಂದು ಎಣ್ಣೆಯ ಒಂದು ಬಾಟ್ಲ್ ಇಟ್ಕೊಂಡಿದ್ರು ಮತ್ತು ನಾವು ಅವ್ರ ಮುಂದೆ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಬೇಕಂತ ಕೇಳಿಕೊಂಡಾಗ ಅವರ ಮುಖದಲ್ಲಿ ಪ್ರಕಾಶ, ಮುಖ ಪ್ರಕಾಶ. ಇಬ್ಬರು ವ್ಯಕ್ತಿಗಳಲ್ಲಿ ಮಾತ್ರ ನಾನು ಆ ರೀತಿಯಾಗಿ ನೋಡಿದ್ದೇನೆ. ಒಬ್ಬರು ಭಕ್ತ ಸಿಂಗ್ ಅಯ್ಯನವರು ಬೆಂಗಳೂರಿನಲ್ಲಿ, ಮತ್ತೊಬ್ಬರು DGS ದಿನಕರನ್ ಅಯ್ಯನವರು ಮಂಗಳೂರಿನಲ್ಲಿ. ಅವರಿಗೆ ಒಂದು ಸರಿ ಭಾಷಾಂತರ ಮಾಡಬೇಕಂತ ಹೇಳ್ಬಿಟ್ಟು ನನ್ನನ್ನು ಕರೆದಾಗ ನಾನು ಹೋಗಿ ಒಂದು ಮನೆಯಲ್ಲಿ ಅವರು ಇಳ್ಕೊಂಡಿದ್ರು. ಆ ಮನೆಗೆ ನಾನು ಹೋಗಿ ಅವ್ರನ್ನ ಸಂಧಿಸಿದಾಗ ಮುಖಾಮುಖಿಯಾಗಿ ನಾವಿಬ್ಬರೇ ಇದ್ದಾಗ ಅವ್ರನ್ನ ಭೇಟಿಯಾದಾಗ ಅವ್ರ ಮುಖದಲ್ಲಿ ಒಂದು ಕಳೆ. ಹೌದು, ಜ್ಞಾನದ ವ್ಯಕ್ತಿ ಕಳೆಯ ವ್ಯಕ್ತಿ. ಯಾಕಂದರೆ ಜ್ಞಾನವಂತನು ಪ್ರಾರ್ಥನೆಯಲ್ಲಿ ಕಳೆಯುವ ವ್ಯಕ್ತಿಯಾಗಿದ್ದಾನೆ. ಜ್ಞಾನ ಕೊಡುವಾತನ ಕಡೆಗೆ ಉಪಸ್ಥಿತನಾಗಿರುವಾತನಾದ ಕಾರಣ ಆ ಒಂದು ಪ್ರಕಾಶವನ್ನು ಹೊತ್ತವರಾಗಿದ್ದಾರೆ. ನಾವು ಕೂಡ ಆ ರೀತಿಯಾಗಿ ಇರಬೇಕು. ಸರಿ, ಎರಡನೇದಾಗಿ ಅಂದ ಹಾಗೆ ನಾವು ಏನು ಧ್ಯಾನ ಮಾಡ್ತಿದ್ದೀವಿ ಅಂತೇಳಿದರೆ, ಪ್ರಸಂಗಿ 8ನೇ ಅಧ್ಯಾಯದಲ್ಲಿ ಜೀವನದ 15 ಪಾಠಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಒಂದಷ್ಟೇ ನಾವು ನೋಡಿಕೊಂಡಿದ್ವಿ. ಅದೇನಂತ ಹೇಳಿದರೆ, ಜ್ಞಾನದಿಂದ ಪ್ರಕಾಶ ಅಂತ ಮೊದಲನೇ ಒಂದು ಜೀವನದ ಪಾಠ. ಅದು ಇನ್ನೂ 14 ಪಾಠಗಳಿದೆ, ಬೇಗ ನಾವು ನೋಡಬೇಕಾಗ್ತದೆ. ಬನ್ನಿರಿ, ಎರಡನೇದು ಆಜ್ಞೆ ಕೈಕೊಳ್ಳುವಂಥದ್ದು. 2ನೇ ವಚನ ವಿಧೇಯತೆ ಅಂತ ಹೇಳ್ಬೋದಲ್ವಾ? ಹೌದು, ಜೀವನದ ಈ ಪಾಠ ಭಾಳ ಪ್ರಾಮುಖ್ಯ. ವಿಧೇಯತೆ ಅದು ದೇವರ ಮಾತನ್ನು ವಿಧೇಯರಾಗಿರ್ಬೋದು, ಅಥವಾ ಇಲ್ಲಿ ಹೇಳಿರುವ ಹಾಗೆ ರಾಜನ ಅಥವಾ ನಾಯಕನ, ಮನೆಯಲ್ಲಿ ಒಬ್ಬ ನಾಯಕರು, ತಂದೆ ಅಥವಾ ತಾಯಿ, ಹಿರಿಯರು, ಸಭೆಯಲ್ಲಿ, ಕೆಲಸ ಕ್ಷೇತ್ರದಲ್ಲಿ, ರಾಜ್ಯದಲ್ಲಿ, ಅಂಥವರ ಹೇಳಿಕೆಯನ್ನು ನಾವು ಕೇಳಬೇಕಾಗ್ತದೆ, ಕೈಕೊಂಡು ನಡಿಬೇಕಾಗ್ತದೆ. ಸರಿ, ಹಾಗೆ ಮುಂದುವರಿಸೋಣ. ಮತ್ತು ನಾವು ಹಾಗೆ 3ನೇ ಒಂದು ಲೈಫ್ ಲೆಸನ್, ಜೀವನ ಪಾಠ. ಮೊದಲನೇದು ನೆನಪಿರಲಿ, ಜ್ಞಾನದಿಂದ ಪ್ರಕಾಶ. 2ನೇದು
ಏನಂದರೆ ಆಜ್ಞೆ ಕೈಕೊಡುವುದು, ವಿಧೇಯತೆ. ಮೂರನೇದು ಏನಂದರೆ ಆತುರ ಪಡಬಾರ್ದು. ಇಲ್ಲಿ ಕಾಂಟೆಕ್ಸ್ಟು ಸಂದರ್ಭ ನಾವು ನೋಡುವಾಗ ಒಬ್ಬ ಮುಖ್ಯ ವ್ಯಕ್ತಿಯ ಸನ್ನಿಧಾನದಲ್ಲಿರುವಾಗ, ಅವರ ಸಮಕ್ಷಮದಲ್ಲಿರುವಾಗ ನಾವು ಅಲ್ಲಿಂದ ಹೊರಟು ಹೋಗಲಿಕ್ಕೆ ಆತುರ ಪಡಬಾರ್ದು. ಅದೇ ರೀತಿಯಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಸಮಯ ನಾವು ಇರಬೇಕು, ಆತುರ ಪಡದೇ ಇರಬೇಕು ಅನ್ನುವಂಥದ್ದನ್ನು ನಾವು ಕಲಿಬೇಕು. ಅಥವಾ ತಾಳ್ಮೆ ಅಂತ ಕೂಡ ನಾವು ಹೇಳ್ಬೋದು. ಯಾಕಂತೇಳಿದರೆ ಈ 7ನೇ ಅಧ್ಯಾಯದ 8ನೇ ವಚನದಲ್ಲಿ ತಾಳ್ಮೆಯುಳ್ಳವನು ಉತ್ತಮನು ಎಂಬುದಾಗಿ ಬರೆದಿರುವ ಹಾಗೆ ಆತುರ ಪಡಬೇಡ ಅನ್ನುವ ಮಾತು. 4ನೇ ಲೈಫ್ ಲೆಸನ್, 4ನೇ ಜೀವನದ ಪಾಠ ಏನಂತ ಹೇಳಿದರೆ 3ನೇ ವಚನದ 2ನೇ ಭಾಗದಲ್ಲಿ ಈ ರೀತಿಯಾಗಿದೆ: ದ್ರೋಹಕ್ಕೆ ಸೇರದಿರು, ದ್ರೋಹ ಮಾಡಬಾರ್ದು. ನಾವು ದ್ರೋಹ ಮಾಡಬಾರ್ದು. ಹೌದು, ಈ ದ್ರೋಹ ಎಂಬುದಾಗಿ ಹೇಳಿದ ಕೂಡಲೇ ನನಗೆ ನೆನಪಾಗುವಂಥ ಒಂದು ವಾಕ್ಯ, ಭಾಳ ಶಕ್ತಿಯುತವಾದಂಥ ಒಂದು ವಾಕ್ಯ ಅದು. ಅದನ್ನು ಇನ್ನೂ ನಾನು ಅರ್ಥ ಮಾಡಿಕೊಂಡಿಲ್ಲ ಸರಿಯಾಗಿ, ಆದರೂ ಅದನ್ನು ನಾವು ನೋಡಿಕೊಳ್ಳಬೇಕಾಗ್ತದೆ. ಯೆಶಾಯ 53ನೇ ಅಧ್ಯಾಯ 5ನೇ ವಚನದಲ್ಲಿ ಈ ರೀತಿಯಾಗಿದೆ. ಐಸಾಯ 53 ವರ್ಸ್ 5, 53:5. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ಯೇಸು ಕ್ರಿಸ್ತನಿಗೆ ಗಾಯವಾಯಿತಂತೆ. ನಮ್ಮ ಅಪರಾಧಗಳ ನಿಮಿತ್ತ ಆತನು ಜಜ್ಜಲ್ಪಟ್ಟನು. ಹೌದು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಆತನೇ ಅನುಭವಿಸಿದನು. ಆತನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಹೌದು, ದ್ರೋಹಕ್ಕೆ ಸೇರದಿರು ಅಂತ ಹೇಳಿದಾಗ ಆ ವಾಕ್ಯ ನನಗೆ ನೆನಪಾಯಿತು. 5ನೇದಾಗಿ 5ನೇ ವಚನ, ಪ್ರಸಂಗಿ 8ನೇ ಅಧ್ಯಾಯದ 5ನೇ ವಚನದಲ್ಲಿ ಜೀವನದ ಮತ್ತೊಂದು ಜೀವನ ಪಾಠಗಳು, ಲೈಫ್ ಲೆಸನ್. ಏನದು? ಆಜ್ಞೆಯನ್ನು ಕೈಕೊಳ್ಳುವವನು ಕೇಡನ್ನು ಅನುಭವಿಸನು. ವಾವ್, ಚೆನ್ನಾಗಿದೆ ಇದು. ಅಂದರೆ ಲೈಫ್ ಲೆಸನ್, ಜೀವನದ ಒಂದು ಪಾಠ ಏನಂದರೆ, ಕೇಡನ್ನು ನಾವು ಅನುಭವಿಸದಂಥ ರೀತಿಯಲ್ಲಿ ನಮ್ಮ ಜೀವನವನ್ನು ಕ್ರಮಪಡಿಸ್ಕೋಬೇಕು. ಅದು ಅಷ್ಟು ಸುಲಭ ಅಲ್ಲ. ನಾವು ಕೇಡನ್ನು ಅನುಭವಿಸಿಬಿಡ್ತೇವೆ. ಅನುಭವಿಸಿದ ಕೇಡಿನಿಂದ ಮುಂದೆಯಾದರೂ ಕೇಡನ್ನು ಅನುಭವಿಸದಂಥ ರೀತಿಯಲ್ಲಿ ನಮ್ಮಲ್ಲಿ ವಿಧೇಯತೆ ಇರಲಿ. 6ನೇದಾಗಿ 6ನೇ ವಚನದಲ್ಲಿ ಮತ್ತೊಂದು ಜೀವನದ ಪಾಠ ಏನೆಂಬುದಾಗಿ ನೋಡುವಾಗ, ಜ್ಞಾನಿಯ ಬುದ್ಧಿಗೆ ಗೊತ್ತು. ಅಂದರೆ ತಿಳಿದಿರುವಂಥದ್ದು, ಮಾಹಿತಿ, ಗ್ರಹಿಕೆ. ಇದು ಕೂಡ ಜೀವನದ ಒಂದು ಪಾಠವೇ. ನಾವು ತಿಳ್ಕೊಳ್ಬೇಕು, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅದು ಜ್ಞಾನಿಯ ಬುದ್ಧಿಗೆ ಗೊತ್ತು. ಅವ್ರಿಗಷ್ಟೇ ಅಲ್ಲ, ನಾವೆಲ್ಲರೂ ಕೂಡ ಜ್ಞಾನಿಗಳಂತ ದೇವರ ವಾಕ್ಯದಲ್ಲಿ 1 ಕೊರಿಂಥ 2:16 ಹೇಳ್ತದೆ. ಆ ಮಾತಿನಿಂದ ಹೇಳ್ತಾ ಇಲ್ಲ, ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ಹಾಗಾದರೆ ಅತ್ಯಂತ ಜ್ಞಾನವಂತನಾದ ದೇವರ ಮನಸ್ಸು ನಮಗೆ ದೊರೆತ ಮೇಲೆ ನಾವು ಕೂಡ ಅದನ್ನು ಆಕ್ಟಿವೇಟ್ ಮಾಡಿಕೊಳ್ಬೇಕು, ಅದನ್ನು ಸದುಪಯೋಗ ಮಾಡ್ಕೋಬೇಕು. ಹೌದು, ಇಲ್ಲದಿದ್ದರೆ ಅದರ ಪ್ರಯೋಜನ ನಾವು ಹೊಂದೋದಿಲ್ಲ. ಹೊಂದುವಂತೆ ದೇವರು ಸಹಾಯ ಮಾಡಲಿ. 7ನೇದಾಗಿ, ಹೌದು, ಒಂದಿನ ನಾವು ಇಹಲೋಕದ ಯಾತ್ರೆಯನ್ನು ಮುಗಿಸಬೇಕು. ಇದು ಜೀವನದ ಮತ್ತೊಂದು ಜೀವನ ಪಾಠ. ಯಾಕಂತೇಳಿದರೆ ಮರಣವನ್ನು ತಡೆಯುವ ಶಕ್ತಿ ಯಾರಿಗೂ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದರು, ಎಷ್ಟೇ ಔಷಧ ಕಂಡುಹಿಡಿದರು, ಎಷ್ಟೇ ಒಂದು ಹಣ ಖರ್ಚು ಮಾಡಿದರು, ಮರಣವನ್ನು ಪೋಸ್ಟ್ಪಾನ್ ಮಾಡಬಹುದೇ ವಿನಃ ಅದನ್ನು ಸಂಪೂರ್ಣವಾಗಿ ತಡೆಯೋದಕ್ಕೆ ಆಗೋದಿಲ್ಲ ಎಂಬ ಜ್ಞಾನ ನಮಗಿರಬೇಕು. ಆದ ಕಾರಣ ನಮಗಿರುವಂಥ ಈ
ಕೆಲವು ದಿವಸಗಳಲ್ಲಿ ಭಕ್ತನಾದಂಥ ಮೋಶೆ ಹೇಳಿದಂತೆ ನಾವು ಮಾಡಬೇಕು. 90ನೇ ಕೀರ್ತನೆಯಲ್ಲಿ ನಮ್ಮ ದಿನಗಳು 12ನೇ ವಚನ, 90 ಕೀರ್ತನೆ 12, ನಮ್ಮ ದಿನಗಳು ಕೊಂಚವೇ ಎಂದು ಎಣಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು. ಹಾಗಾದ್ರೆ ಕಲ್ತ್ಕೋಬೇಕು. ಕಲಿಸು ಅಂತ ಹೇಳ್ಬಿಟ್ಟು ನಾವು ಕಲ್ತ್ಕೊಳ್ಳಿಲ್ಲ ಅಂದರೆ ಕಲಿಸು. ಆ ಪಾಠ ನಾವು ದೇವರಿಂದ ಕಲಿತ ಮೇಲೆ ಏನಾಗುತ್ತೆ? ವಾವ್! ಆಗ ಜ್ಞಾನದ ಹೃದಯವನ್ನು ಪಡ್ಕೊಳ್ಳುವೆವು. ಹೌದು, ಆ ಜ್ಞಾನದ ಹೃದಯವನ್ನು ಪಡ್ಕೊಂಡು ಈ ಭೂಮಿಯಲ್ಲಿ ನಾವು ಬಾಳಬೇಕು. 8ನೇ ಜೀವನ ಪಾಠ ಅದೇನಂತ ಹೇಳಿದ್ರೆ, ಸಕಲ ಕಾರ್ಯಗಳನ್ನು ಪರಿಶೀಲಿಸುವಂಥದ್ದು. 9ನೇ ವಚನ. ಈ ಪ್ರಸಂಗಿ ಗ್ರಂಥಕರ್ತನು ಆ ರೀತಿಯಾಗಿ ಒಂದು ರಿಸರ್ಚ್ ಮಾಡುವಂಥ ಪರಿಶೀಲನೆಯ ಮನಸ್ಸು ಈತನಿಗಿತ್ತು. ನನಗೂ ಸ್ವಲ್ಪ ಮಟ್ಟಿಗೆ ಅಂಥ ಮನಸ್ಸು ಇದೆ. ಯಾಕಂದರೆ ನಾನು ಕೂಡ ಏನೋ ಒಂದು ವಿಷಯ ಇದ್ದರೆ ಅದನ್ನು ಹಾಗೇ ಪರಿಶೀಲನೆ ಮಾಡ್ತಾ ಇರ್ತೀನಿ. ಮುಖ್ಯವಾಗಿ ದೇವರ ವಾಕ್ಯದಲ್ಲಿ ಏನಾದರೂ ಸಿಕ್ಬಿಟ್ರೆ. ಮೊನ್ನೆ ಕೃಷ್ಣಗಿರಿಯಿಂದ ದೇವರ ಸೇವಕರಾದ ರಾಬರ್ಟ್ ಕನ್ವಿಲ್ ಅಯ್ಯನವ್ರ ಜೊತೆಯಲ್ಲಿ ನಾವು ಬರ್ತಾ ಇದ್ದೀವಿ. ಪ್ರಯಾಣ ಮಾಡ್ತಾ ಇರುವಾಗ ಬೆಂಗಳೂರೆಡೆಗೆ ನನ್ನ ಮೊಬೈಲ್ನಲ್ಲಿ ನಾನು ಏನೋ ಬರಿತಾ ಇರುವಂಥದ್ದನ್ನು ಅಥವಾ ಉಪಯೋಗಿಸೋದನ್ನು ನೋಡಿಬಿಟ್ಟು ಏನು ಬರಿತಾ ಇದ್ದೀರಿ ಅಂತ ಕೇಳಿದರು. ಅದಕ್ಕೆ ನಾನು ಹೇಳಿದೆ ಸಂದೇಶ. ಅಂದರೆ ಆಗ ಸಂದೇಶ ಅಲ್ಲ, ಸಂದೇಶ ಈ ರೀತಿಯಾಗಿ ಮೊಬೈಲ್ ಉಪಯೋಗ ಮಾಡಿಕೊಂಡು 1 ವರ್ಷದಲ್ಲಿ ಸುಮಾರು 700 ಸಂದೇಶಗಳನ್ನು ಹಾಗೆ ನಾನು ಟಿಕ್ ಮಾಡಿ ಇಟ್ಕೊಂಡಿದ್ದೇನೆ. ನಾನು ಅದಕ್ಕಾಗಿ ಯೂಸ್ ಮಾಡ್ತೀನಿ ಅಂತ ಹೇಳಿದೆ. ಹೌದು, ಈಗ ಪರಿಶೀಲನೆಯ ಮನಸ್ಸು ಭಾಳ ಪ್ರಾಮುಖ್ಯ. ಏನೋ ಒಂದು ವಾಕ್ಯ ಬಂದಿದೆ, ಅದನ್ನು ಅರ್ಥ ಆಗದಿದ್ದರೆ ಹಾಗೆ ಬಿಟ್ಬಿಡಬಾರ್ದು. ಅದನ್ನು ಪರಿಶೀಲನೆ ಮಾಡಬೇಕು. ಇದರ ಅರ್ಥ ಏನು ಕಂಪೇರ್ ಮಾಡಬೇಕು, ಯಾರನ್ನಾದರೂ ಕೇಳಬೇಕು. ಆ ರೀತಿಯಾಗಿ ದೇವ್ರ ಕೃಪೆಯಿಂದ ಅಂಥ ಒಂದು ಮನಸ್ಸು ನನಗಿದೆ. ಅಂಥ ಒಂದು ಮನಸ್ಸು ಬೇರೆಯವರಲ್ಲಿ ಕೂಡ ಇರಬೇಕಂತ ಅಪೇಕ್ಷಿಸ್ತೇನೆ. ಮುಖ್ಯವಾಗಿ ದೇವರ ವಾಕ್ಯಕ್ಕೆ ಸಂಬಂಧಪಟ್ಟು ಬೇರೆ ವಿಷಯಗಳ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. 9ನೇದಾಗಿ ನೋಡುವಾಗ ಇನ್ನೊಂದು ಜೀವನದ ಪಾಠ ಏನಂತ ಹೇಳಿದ್ರೆ, ಕೆಲವು ಸಾರಿ ನಾವೇನಾದರೂ ತಪ್ಪು ಮಾಡಿಬಿಟ್ಟ ಮೇಲೆ ತಕ್ಷಣ ನಮಗೆ ಶಿಕ್ಷೆ ಸಿಗಲ್ಲ, ದೇವರು ಕೊಡಲ್ಲ. ಆ ರೀತಿಯಾಗಿ ದಂಡನೆ ಕೂಡಲೇ ಬಂದಿಲ್ಲ, ಆದ ಕಾರಣ ನಾನು ತಪ್ಪು ಮುಂದುವರಿಸ್ತೇನೆ ಎಂಬ ಹಗುರ ಭಾವನೆ ಇರಬಾರ್ದು. ಹಾಗಾದರೆ ಜೀವನದ 9ನೇ ಪಾಠ ಏನಾಗಿದೆ? ಹಗುರ ಭಾವನೆ ಬೇಡ, ಅದು ವಿಶೇಷವಾಗಿ ಪಾಪಕ್ಕೆ ಸಂಬಂಧಿಸಿ. 10ನೇದಾಗಿ ಭಯಭಕ್ತಿ. 12ನೇ ವಚನದಲ್ಲಿ ಭಯಭಕ್ತಿ ಭಾಳ ಪ್ರಾಮುಖ್ಯ. ಯಾಕೆ ಭಯಭಕ್ತಿ ಭಾಳ ಪ್ರಾಮುಖ್ಯ ಎಂಬುದಕ್ಕೆ ಒಂದೇ ಒಂದು ಕಾರಣ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಜ್ಞಾನೋಕ್ತಿಯಲ್ಲಿ ಒಂದು ವಾಕ್ಯ ನೆನಪಿಗೆ ಬರ್ತಾ ಇದೆ. ಏನಂತ ನೋಡೋಣ. 8ನೇ ಅಧ್ಯಾಯ 13ನೇ ವಚನದಲ್ಲಿ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಹೌದು, ಆ ಭಯಭಕ್ತಿ ಏನು ಮಾಡ್ತದೆ? ಪಾಪ ದ್ವೇಷವನ್ನು ನನ್ನಲ್ಲಿ ಉಂಟು ಮಾಡ್ತದೆ. ಅದು ಜೀವನದ ಒಂದು ಪಾಠ. ಅದು 11ನೇದಾಗಿ ಜೀವನ ಅನ್ನೋದು ನೆರಳಿನಂತಿದೆ. ಆದ ಕಾರಣ ನಾವು ದೇವರ ಭಯ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ದಿನಗಳು ಹೆಚ್ಚುವುದಿಲ್ಲ ಅಂತ. ಯಾಕಂದರೆ ಆ ದೇವರ ಭಯ ಇಲ್ಲದೆ ಒಂದು ವೇಳೆ ಅಂದರೆ ಯಾರ್ಯಾರು ದಿನಗಳು ಕಡಿಮೆಯಾಗಿ ಸತ್ರು ಅವರಿಗೆಲ್ಲ ದೇವರ ಭಯ ಇಲ್ಲ ಅಂತ ನಾವು ಹೇಳಬಾರ್ದು. ಆದರೆ ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿತ್ತು. ಸರಿ, 12ನೇದಾಗಿ ಜೀವನದ ಮತ್ತೊಂದು ಪಾಠ ಸಂತೋಷ ಪಡುವುದಕ್ಕಿಂತ ಇನ್ಯಾವ ಮೇಲೂ ಇಲ್ಲ ಎಂಬುದಾಗಿ ತಿಳ್ಕೊಳ್ಳುವಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಅಂದುಕೊಳ್ತಿದ್ರು. 15ನೇ ವಚನ, ಪ್ರಸಂಗಿ 8:15. ಮುಖ್ಯವಾದದ್ದೇನು? ಸಂತೋಷ ಪಡಬೇಕು ಎಂಬುದಾಗಿ. ಸಂತೋಷವಾಗಿದ್ದೀರಾ ಅಂತ ಕೇಳ್ತಾರಲ್ಲ ಕೆಲವು ಸಾರಿ. ಸಂತೋಷವಾಗಿದ್ದರೆ ಸಾಕು, ನಿಮ್ಮ ಸಂತೋಷ, ನೀನು ಸಂತೋಷವಾಗಿದ್ರೆ ನಾನು ಸಂತೋಷ, ಹಾಗೆಲ್ಲ ಮಾತಾಡ್ಕೊಳ್ತೀವಿ. 13ನೇ ಒಂದು ಜೀವನದ ಪಾಠ ಏನಂತೇಳಿದರೆ,
ದೇವರು ದಿನಗಳನ್ನು ಕೊಡ್ತಾನೆ ಅನ್ನುವಂಥ ಪಾಠ. ಯಾಕಂದರೆ 15ನೇ ವಚನದಲ್ಲಿ ದೇವರು ಲೋಕದಲ್ಲಿ ಅನುಗ್ರಹಿಸುವ ದಿನಗಳು. ಈ ದಿನ ಒಂದು ಗಿಫ್ಟ್, ಅದು ಒಂದೊಂದು ದಿನವೂ ದೇವರು ನಮಗೆ ಒಂದು ಅನುಗ್ರಹವಾಗಿ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಅನೇಕ ಸಾರಿ ನಾವು ಅದನ್ನು ಹಗುರವಾಗಿ ತಗೊಳ್ತೀವಿ, ಗಿಫ್ಟಾಗಿ ತಗೊಳ್ಳೋದೆಲ್ಲ ವ್ಯರ್ಥ ಮಾಡಿಬಿಡ್ತೇವೆ. ಸರಿ, ಆ ರೀತಿಯಾಗಿ ದೇವರು ಕೊಟ್ಟಂಥ ದಿನಗಳಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಇನ್ನೊಂದು ಜೀವನದ ಪಾಠ, ಸಂತೋಷ ಸೇರಿರ್ತದೆ ರೀ. ದೇವ್ರು ಸೇರಿಸುವಂಥ ಸಂತೋಷ ಬೇರೆ, ನಾನಾಗಿ ನನ್ನ ಜೀವನದಲ್ಲಿ ಸಂತೋಷವನ್ನು ಸೇರಿಸಿಕೊಡೋದು ಬೇರೆ. ಕೊನೆಯದಾಗಿ ಪ್ರಸಂಗಿ 8ನೇ ಅಧ್ಯಾಯದಿಂದ ಜೀವನದ 15 ಪಾಠಗಳನ್ನು ನಾವು ಕಲಿತಿದ್ದೇವೆ. 15ನೇ ಪಾಠ ಏನೆಂಬುದಾಗಿ ನೋಡುವಾಗ, ದೇವರ ಕೆಲಸವನ್ನು ನಾವು ತಿಳ್ಕೊಳ್ಬೇಕು. ದೇವರ ಕೆಲಸವನ್ನು ತಿಳ್ಕೊಳ್ಬೇಕು, ಭಾಳ ಇಂಪಾರ್ಟೆಂಟ್. ಅದು 8ನೇ ಅಧ್ಯಾಯ 17ನೇ ವಚನದಲ್ಲಿ ಆ ಮಾತು ಬರೆದಿದೆ, ಪ್ರಸಂಗಿ ಗ್ರಂಥ. ಆದರೆ ದೇವ್ರ ಕೆಲಸ ಅಂತ ಹೇಳಿದ ತಕ್ಷಣ ನಮಗೆ ಒಂದು ಡೌಟ್ ಬರ್ಬೋದು, ಏನಪ್ಪ ದೇವ್ರ ಕೆಲಸ, ಪ್ರಸಂಗ ಮಾಡುವಂಥದ್ದು ಅಥವಾ ದೊಡ್ಡ ದೊಡ್ಡ ಸೇವಕರು ಮಾಡುವಂಥದ್ದೇ ದೇವ್ರ ಕೆಲಸ ಅಂತ ನಾವು ತಿಳ್ಕೊಳ್ಬೋದು. ಆದರೆ ಒಂದು ಆಶ್ಚರ್ಯ ವಾಕ್ಯ ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಬಯಸ್ತೇನೆ ನೋಡ್ರಿ. ಇದು ಕರ್ತನಾದ ಯೇಸು ಕ್ರಿಸ್ತನೇ ಕೊಟ್ಟಂಥ ಆನ್ಸರ್. ಏನಂದರೆ ದೇವ್ರ ಕೆಲಸ ಅಂದರೆ ಏನು ಹೇಳ್ತೇನೆ. ಯೋಹಾನ 6:28, ದೇವರಿಗೆ ಮೆಚ್ಚುಗೆಯಾದ ಕೆಲಸಗಳನ್ನು ನಾವು ನಡೆಸಬೇಕಾದ್ರೆ ಏನು ಮಾಡಬೇಕು? ಒಳ್ಳೆ ಪ್ರಶ್ನೆ. ದೇವ್ರ ಕೆಲಸ ಹೇಗೆ ಮಾಡಬೇಕು? ಉತ್ತರ ಕೇಳಿಸ್ಕೊಳ್ರಿ. 6ನೇ ಅಧ್ಯಾಯ 29ನೇ ವಚನ, ಯೋಹಾನ, ಜಾನ್ ಚಾಪ್ಟರ್ 6:29, ದೇವರು ಮೆಚ್ಚುವ ಕೆಲಸ ಯಾವುದಂದರೆ ಆತನು ಕಳಿಸಿಕೊಟ್ಟ ಆತನನ್ನು ನೀವು ನಂಬುವುದೇ. ಹಾಗಾದರೆ ದೇವ್ರ ಕೆಲಸ ಏನಂದರೆ ದೇವ್ರು ನಂಬೋದೇ ದೇವ್ರ ಕೆಲಸ. ವಾವ್, ಆಶ್ಚರ್ಯ ಅಲ್ವಾ? ನಾವು ಏನು ಅಂದ್ಕೊಂಡಿದ್ವಿ, ದೇವ್ರ ಕೆಲಸ ಅಂದರೆ ಏನೇನೋ ಮಾಡಬೇಕು. ಹೌದು, ಒಳ್ಳೆಯದು ಮಾಡಿರಿ. ಆದರೆ ಯೇಸು ಕ್ರಿಸ್ತನ್ ಕೊಟ್ಟಂಥ ಒಂದು ಉತ್ತರ ಭಾಳ ಚೆನ್ನಾಗಿದೆ. ಅದೇನೆಂದರೆ ದೇವ್ರ ಕೆಲಸ ಅಂತ ಹೇಳಿದ್ರೆ ದೇವರನ್ನು ನಂಬುವುದೇ, ದೇವರನ್ನು ನಂಬುವುದೇ. ಹೌದು, ದೇವರನ್ನು ನಂಬದೆ, ಆತನನ್ನು ಸ್ವೀಕಾರ ಮಾಡದೆ ದೇವ್ರ ಕೆಲಸ ಮಾಡಿದರೆ, ಸ್ವಾಮಿ ನಿನ್ನ ಹೆಸರಿನಲ್ಲಿ ಬೋಧನೆ ಹೇಳಲಿಲ್ವೇ, ದೆವ್ವಗಳನ್ನು ಬಿಡಿಸಲಿಲ್ವೇ, ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ವೇ ಅಂತ ಹೇಳಿದ್ರೆ ನೀವು ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ನೋಡ್ರಿ, ನಂಬಿಕೆ, ಶುದ್ಧತ್ವ, ಜಯ, ಆ ರೀತಿಯಾಗಿ ಜೀವಿಸುವಂತೆ ದೇವರು ಸಹಾಯ ಮಾಡಲಿ. ಹೌದು, ಪ್ರಸಂಗಿ 8ನೇ ಅಧ್ಯಾಯದಿಂದ ನಾವು ಜೀವನದ 15 ಪಾಠಗಳನ್ನು ಕಲಿಯುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.